ಸ್ವಪಕ್ಷೀಯ ಶಾಸಕರಿಗೆ ಗುಮ್ಮಿದಂತಹ ಡಿಕೆ ಸುರೇಶ್ ಗರಂ. ಶಾಸಕರಿಗೆ ಐಪಿಎಲ್ ಟಿಕೆಟ್ ಕೇಳಿದ್ದೇ ತಪ್ಪು, ಈಗ ಯಾರು ಮಾತನಾಡಿದ್ದಾರೆ ಅದು ಅಪರಾಧ. ಸ್ವಪಕ್ಷೀಯ ಶಾಸಕರಿಗೆ ಗುಮ್ಮಿದಂತಹ ಡಿಕೆ ಸುರೇಶ್ ಗರಂ. ಶಾಸಕರಿಗೆ ಐಪಿಎಲ್ ಟಿಕೆಟ್ ಕೇಳಿದ್ದೇ ತಪ್ಪು, ಈಗ ಯಾರು ಮಾತನಾಡಿದ್ದಾರೆ ಅದು ಅಪರಾಧ. ಘಟನೆ ಆದಾಗ ಯಾರು ಏನು ಮಾತನಾಡಿದ್ರು? ಪಂದ್ಯ ನೋಡೋ ಇಚ್ಛೆ ಇದ್ರೆ ಅವರೇ ಹೋಗಿ ತಗೋಬೇಕು. ಆಸಕ್ತಿ ಇರೋರು ಕಾಸು ಕೊಟ್ಟು ಮ್ಯಾಚ್ ನೋಡಬೇಕು. ಐಪಿಎಲ್ ಕ್ರಿಕೆಟ್ ಅದು ಕಮರ್ಷಿಯಲ್ ಗೇಮ್ ಅಷ್ಟೇ. ಐಪಿಎಲ್ ಬಿಟ್ಟಿ ಟಿಕೆಟ್ಗೆ ವಿರೋಧ ವ್ಯಕ್ತಪಡಿಸಿದಂತಹ ಡಿಕೆ ಸುರೇಶ್, ಬಿಟ್ಟಿ ಟಿಕೆಟ್ ಬೇಡಿಕೆ ಇಟ್ಟಿದ್ದಂತಹ ವಿಜಯಾನಂದ ಕಾಶಪ್ಪನವರ ಬೇಡಿಕೆ ರಾಷ್ಟ್ರ ಮಟ್ಟದಲ್ಲಿ ಟೀಕೆ ಮತ್ತು ಆಕ್ರೋಶಕ್ಕೆ ಒಳಗಾಗಿತ್ತು. ನಂಗೆ ಮಾತ್ರ ಬಿಟ್ಟಿ ಟಿಕೆಟ್ ಬೇಡ ಅಂದಿದ್ದಂತಹ ಡಿಕೆ ಸುರೇಶ್. ಐಪಿಎಲ್ ಟಿಕೆಟ್ ವಿಚಾರವಾಗಿ ಮಾತನಾಡಿದ್ರು. ಸ್ವಪಕ್ಷೀಯ ಶಾಸಕರಿಗೆ ಡಿಕೆ ಸುರೇಶ್ ಗರಂ ಆದ್ರು. ಅವರ ಮೇಲೆನೆ ಶಾಸಕರಿಗೆ ಐಪಿಎಲ್ ಟಿಕೆಟ್ ಕೇಳಿದ್ದೇ ತಪ್ಪು, ಈಗ ಯಾರು ಮಾತನಾಡಿದ್ದಾರೆ ಅದು ಅಪರಾಧ. ಘಟನೆ ಆದಾಗ ಯಾರು ಏನು ಮಾತನಾಡಿದ್ರು? ಪಂದ್ಯ ನೋಡೋ ಇಚ್ಛೆ ಇದ್ರೆ ಅವರೇ ಹೋಗಿ ತಗೋಬೇಕು. ಆಸಕ್ತಿ ಇರೋರು ಕಾಸು ಕೊಟ್ಟು ಮ್ಯಾಚ್ ನೋಡಬೇಕು. ಐಪಿಎಲ್ ಕ್ರಿಕೆಟ್ ಅದು ಕಮರ್ಷಿಯಲ್ ಗೇಮ್ ಅಷ್ಟೇ. ಐಪಿಎಲ್ ಬಿಟ್ಟಿ ಟಿಕೆಟ್ಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ಡಿಕೆ ಸುರೇಶ್. ಹೇಳಿ, ನಿಮ್ಮ ರೆಕಾರ್ಡ್ಗಳಲ್ಲಿ ಟಿಕೆಟ್ ಕೇಳಿರೋದು ತಪ್ಪು. ಈಗ ಯಾರು ಮಾತಾಡ್ತಾ ಇದ್ದಾರೆ ಅವ್ರು ಮಾತಾಡ್ತಾ ಇರೋದು ಇನ್ನ ಮಹಾಪರಾಧ. ಐಪಿಎಲ್ ಘಟನೆ ನಡೆದಂತಹ ಸಂದರ್ಭದಲ್ಲಿ ಯಾವ ರೀತಿಯ ವಾಗ್ದಾಳಿಗಳನ್ನ, ಯಾವ ರೀತಿಯ ಪದಗಳ ಬಳಕೆಯನ್ನ ಮಾಡಿದ್ದಾರೆ ಅಂತ ಹೇಳಿ ನಿಮ್ಮ ರೆಕಾರ್ಡ್ಗಳಲ್ಲಿ ಇದೆ. ಸೊ ಅದನ್ನ ತೆಗೆದು ನೋಡ್ಬೇಕು. ವೈಯಕ್ತಿಕ ಆಸಕ್ತಿ ಇರ್ತಕ್ಕಂಥವ್ರು ಮ್ಯಾಚ್ಗೆ ಕಾಸು ಕೊಟ್ಟು ಹೋಗ್ಬೇಕು. ನೋಡ್ರಿ, ಮೊದ್ಲಿಂದಾನು ಕೊಟ್ಕೊಂಡು ಬಂದಿದ್ದಾರೆ, ಮೊದ್ಲಿಂದಾನು ನಡ್ಕೊಂಡು ಬಂದಿದೆ. ಸೊ ಇದನ್ನ ಸ್ವಲ್ಪ ವ್ಯಾಪಕವಾಗಿ ಅಪಪ್ರಚಾರ ಮಾಡಲಿಕ್ಕೆ ಬಳಕೆ ಮಾಡ್ಕೋತಾ ಇದ್ದಾರೆ ಅಷ್ಟೇ. ಬಿಜೆಪಿ ಶಾಸಕರು ಟಿಕೆಟ್ ಇಸ್ಕೊಂಡಿಲ್ವಾ ಅಂತಂದ್ರೆ ಅವರು ಇಸ್ಕೊಂಡಿದ್ದಾರೆ. ನಾನು ಯಾರನ್ನೂ ವಿರೋಧನ ಮಾಡಲ್ಲಪ್ಪ, ನಾನು ಯಾಕೆ ವಿರೋಧ ಮಾಡ್ಲಿ? ನಾನು ಹೇಳೋದು ಇಷ್ಟೇ, ಆಸಕ್ತಿ ಇರ್ತಕ್ಕಂಥವ್ರು ಕಾಸು ಕೊಟ್ಟು ನೋಡ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ. ಅದು ಏನು ನಮ್ಮ ರಾಷ್ಟ್ರೀಯ ಐಕ್ಯತೆಯನ್ನ, ರಾಷ್ಟ್ರೀಯ ಕ್ರೀಡೆನೋ ಅಲ್ಲ, ಅದು ಒಂದು ಕಮರ್ಷಿಯಲ್ ಗೇಮ್. ಐಪಿಎಲ್ ನಡೀತಾ ಇರ್ತಕ್ಕಂಥದ್ದು ಒಂದು ಕಮರ್ಷಿಯಲ್ ಗೇಮ್. ಕಮರ್ಷಿಯಲ್ ಗೇಮ್ಗಳ ಬಗ್ಗೆ ನಾವು ಹೆಚ್ಚು ಜನಪ್ರತಿನಿಧಿಗಳು ಗಮನ ಹರಿಸ್ತಕ್ಕಂಥದ್ದು ಅಷ್ಟು ಒಳ್ಳೆಯದಲ್ಲ. ಅದು ಕಮರ್ಷಿಯಲ್ ಗೇಮ್ ಅಷ್ಟೇ. ಆಸಕ್ತಿ ಇದ್ದವರು ಟಿಕೆಟ್ನ ಖರೀದಿ ಮಾಡಿ ಮ್ಯಾಚ್ ನೋಡಬೇಕು. ಬಿಟ್ಟಿ ಟಿಕೆಟ್ಗೆ ವಿರೋಧ ವ್ಯಕ್ತಪಡಿಸಿದ್ರು ಡಿಕೆ ಸುರೇಶ್. ಪಂದ್ಯ ನೋಡೋ ಇಚ್ಛೆ ಇದ್ರೆ ಅವರೇ ಹೋಗಿ ಟಿಕೆಟ್ ತಗೋಬೇಕು. ಆಸಕ್ತಿ ಇರೋರು ಕಾಸು ಕೊಟ್ಟು ಮ್ಯಾಚ್ ನೋಡಬೇಕು. ಅದು ಕಮರ್ಷಿಯಲ್ ಗೇಮ್ ಅಷ್ಟೇ, ಯಾವುದೇ ಸರ್ಕಾರದಿಂದ ಮಾಡುವಂಥದ್ದಲ್ಲ. ಹಾಗಾಗಿ ಕಾಶಪ್ಪನವರ ಬೇಡಿಕೆಗೆ ಏನು ರಾಷ್ಟ್ರ ಮಟ್ಟದಲ್ಲಿ ಟೀಕೆ ಆಕ್ರೋಶ ವ್ಯಕ್ತವಾಗಿತ್ತು, ಅದೇ ಬೆನ್ನಲೆಯಲ್ಲಿ ಈಗ ಡಿಕೆ ಸುರೇಶ್ ಅವರು ಕೂಡ ಹೇಳಿಕೆಯನ್ನು ನೀಡಿರುವಂಥದ್ದು.